ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರೆಡ್ಡಿ ಪಾಕಶಾಲೆ ಯೂಟ್ಯೂಬ್ ಚಾನಲ್ಗೆ. ಗಾಯ್ಸ್, ಇವತ್ತು ನಾನು ತೊಗರಿಬೇಳೆ ಹಾಕಿ ಮೆಂತೆ ಪಲ್ಯನ ಯಾವ ಥರ ಮಾಡೋದಂತ ಹೇಳ್ಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ ನೋಡ್ರಿ. ಎಲ್ಲರೂ ಹಿಂಗೆ ಮಾಡಿದ್ರು ಒಂದೊಂದು ಸ್ಟೆಪ್ ಡಿಫ್ರೆಂಟ್ ಆಗಿರ್ತಾವ. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನೋಡ್ರಿ, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ರಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಾಲೋ ಮಾಡೋದು ಮಾತ್ರ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೋಡ್ರಿ. ಸೊ ಮೆಂತ್ಯ ಪಲ್ಯಕ್ಕೆ ಫಸ್ಟಿಗೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಬಳಸ್ಕೊಂಡು ಮಾಡೋದ್ರಿಂದ ಪೇಸ್ಟ್ ಮಾಡ್ಕೊಳಕ್ಕೆ ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಉಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ ನೋಡ್ರಿ. ಇನ್ನು ಸೊಪ್ಪನ್ನ ಸ್ವಲ್ಪ ನೀರೊಳಗೆ ಕ್ಲೀನಾಗಿ ತೊಳ್ಕೊಂಬಿಟ್ರೆ ಒಂದು ಒಂಥರ ಏನಂದ್ರೆ ಕ್ಲೀನ್ ಅಂತ ಅನಿಸ್ತದ್ರಿ. ಇಲ್ಲ ಅಂದ್ರೆ ತಿನ್ಬೇಕಾದ್ರೆ ಅಯ್ಯೋ ಮಣ್ಣಿತ್ತೇನೋ ಹಂಗೆ ಹಿಂಗೆ ಅಂತ ಫೀಲ್ ಆಗ್ಬಾರ್ದು ನೋಡ್ರಿ. ಸೊ ಇವಾಗ ಒಗ್ಗರಣೆಗೋಸ್ಕರ ಎಣ್ಣೆ ಕಾದಾದ್ಮೇಲೆ ಜೀರಿಗೆ, ಸಾಸಿವೆ ಅದಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಸಣ್ಣದಂದ್ರೆ ಒಂದು ಮೀಡಿಯಂ ಸೈಜ್ ಆನಿಯನ್. ಸೊ ಹಿಂಗೆ ಕಟ್ ಮಾಡಿ ಇಟ್ಕೊಂಡೀನಿ ನೋಡ್ರಿ. ಏನೋ ಗೊತ್ತಿಲ್ರಿ, ಈ ಸೀಸನ್ ಒಳಗೆ ಆನಿಯನ್ ಹಸಿನ ಬರಾಕತ್ತಾವ. ಒಳಗೆ ಗಿಡ ಬರಂಗ ಲೈಕ್ ಹಸಿ ಅದಾವ ನೋಡ್ರಿ. ಇರ್ಲಿ ಪರವಾಗಿಲ್ಲ ಅಂತ ಅದನ್ನೇ ಕಟ್ ಮಾಡ್ಕೊಂಡು ಇವಾಗ ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ. ಸೊ ಒಂದ್ಸತಿ ಚಂದಾಗ ಆನಿಯನ್ ಫ್ರೈ ಮಾಡ್ಕೊಂಡು ಆದ್ಮೇಲೆ ಅವಾಗಷ್ಟೇ ಮಿಕ್ಸಿ ಹಾಕ್ಕೊಂಡು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿರೋವಂಥ ಹಸಿ ಮೆಣಸಿನ್ಕಾಯಿ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಚಂದಾಗ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ತನಕ. ಇಲ್ಲ ಅಂತ ಅಂದ್ರೆ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿ ಬರಂಗಿಲ್ಲ ನೋಡ್ರಿ. ಸೊ ಮಿಕ್ಸಿಗೆ ಹಾಕಬೇಕಾದ್ರೆ ಒಂದು ಕೊತ್ತಂಬರಿದು ಕಡ್ಡಿ ಹಂಗೆ ಬಂದಿತ್ರಿ. ಸೊ ಹಾಗಾಗಿ ಸೈಡಿಗೆ ತೆಗ್ದೆ ನೋಡ್ರಿ ಅದನ್ನು. ಇನ್ನು ಇವಾಗ ಟೊಮೆಟೊ ಹಾಕ್ಕೊಂಡು ಚಂದಾಗ ಫ್ರೈ ಮಾಡ್ಕೋಬೇಕು ನೋಡ್ರಿ ಮತ್ತೊಮ್ಮೆ. ಇನ್ನು ಒಬ್ಬೊಬ್ರು ಟೊಮೆಟೊ ಹಾಕ್ಕೊಂತಾರೆ, ಒಬ್ಬೊಬ್ರು ಹಾಕ್ಕೊಳ್ಳಂಗಿಲ್ಲ. ಬಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಹುಳಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತ ಹೇಳಿ ನಾನು ಟೊಮೆಟೊ ಬಳಸ್ಕೊಂಡು ಇವತ್ತು ಈ ಕರಿ ಮಾಡಿದ್ದೆ ನೋಡ್ರಿ. ಇನ್ನು ನಮ್ಮ ಉತ್ತರ ಕರ್ನಾಟಕ ಸೈಡು ಈ ಥರ ಮೆಂತ್ಯ ಪಲ್ಯ, ಸಬ್ಬಸ್ಗೆ, ಪಾಲಕ್ ಈ ಥರ ಬ್ಯಾಳಿ ಒಳಗೆ ಹಾಕಿ ಮಾಡೋದು ಭಾಳ ಅಂದ್ರೆ ಭಾಳ ರೇರ್ ಅಂತ ಹೇಳಕ್ಕಾಗಲ್ರಿ. ಯಾವಾಗಲೂ ಇದೇ ಮಾಡ್ಕೊಂಡು ತಿಂತಾರೆ ನೋಡ್ರಿ. ಜಾಸ್ತಿ ಅಂದ್ರೆ ಜಾಸ್ತಿ. ಇನ್ನು ಸೌತ್ ಕಡೆ ಬಂದ್ರೆ ಮೆಂತೆ ಬಾತು ಈ ಥರ ಮಾಡ್ತಾರೆ. ನಮ್ಮ ಕಡೆ ಬಾತ್ ಅಂತ ಏನಿಲ್ರಿ, ಈ ಥರ ಪಲ್ಯ ತಾಳಿಸ್ಕೊಂಡು ರೊಟ್ಟಿ ಒಳಗೆ ಹಚ್ಕೊಂಡು ತಿನ್ನೋದು ಜಾಸ್ತಿ ನೋಡ್ರಿ. ಸೊ ಒಂದ್ಸತಿ ಈ ಥರ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಮೆಂತೆ ಪಲ್ಯನ ಅದ್ರ ಜೊತೆಗೆ ಹಾಕೊಂಡು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಇದು ಕೂಡ ಮೆತ್ತಗಾಗಿರ್ತದ್ರಿ. ಕರಗಿ ಸ್ವಲ್ಪ ಆಗತ್ತದ್ರಿ. ಅವಾಗ ಮತ್ತೆ ನಾವು ಮಿಕ್ಸ್ ಮಾಡ್ಕೋಬೇಕಾಗ್ತದ ನೋಡ್ರಿ. ಸೊ ನಾನು ಮೊದಲಿಗೆನೇ ಇಲ್ಲಿ ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಇಲ್ಲ ಅಂತಂದ್ರೆ ಒಂದಿಷ್ಟು ಜನ ಏನ್ ಮಾಡ್ತಾರೆ, ಬಿಸಿ ನೀರಲ್ಲಿ ಜಸ್ಟ್ ಅದನ್ನ ನೆನ್ಸಾಕೊಂಡ್ಬಿಟ್ರು ಕೂಡ ಬೆಂದಿರ್ತದ. ಬಟ್ ನಾನು ಬೇಯಿಸ್ಕೊಂಡೆ, ಒಂದು ವಿಸಿಲ್ ಮಾತ್ರ ಹಾಕೊಂಡಿದ್ದೀನಿ. ನೀವು ಹಂಗೂನು ಮಾಡ್ಬೋದು. ಇಲ್ಲಪ್ಪ ಅಂತ ಅಂದ್ರೆ ಮಾಡಕ್ಕೆ ಒಂದು 1 ಅವರ್ 1 1/2 ಅವರ್ ಇರೋಕ್ಕಿಂತ ಮುಂಚೆ ಬಿಸಿನೀರೊಳಗೆ ಬೇಳೆನ ನೆನೆ ಹಾಕೊಂಡ್ರು ಕೂಡ ಈ ಪಲ್ಯ ಮಾಡಕ್ಕೆ ಸರಿ ಹೋಗ್ತದ ಅಂತ ಹೇಳ್ಬೋದು ನೋಡ್ರಿ ಬೇಳೆ. ಇವನ್ ನೀವು ಇದಕ್ಕೆ ತೊಗರಿ ಬೇಳೆನೂ ಯೂಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಮಸೂರ್ ದಾಲ್ ಅಂತ ಹೇಳ್ತೀವಲ್ರಿ, ಅದನ್ನಾದ್ರೂ ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ತೊಗರಿ ಬೇಳೆ ಹಾಕೊಂಡು ಮಾಡ್ತಿದ್ದೀನಿ ನೋಡ್ರಿ. ಇನ್ನು ಇನ್ನೊಂದು ರೆಸಿಪಿ ನಿಮ್ಗೆ ಮೆಂತ್ಯ ಸೊಪ್ಪಿಂದ ಶೇರ್ ಮಾಡಿದ್ದೀನಿ. ತುಂಬ ಅಂದ್ರೆ ತುಂಬ ಚೆನ್ನಾಗದ ರೀ. ಒಂದ್ಸತಿ ಟ್ರೈ ಮಾಡ್ಬೋದು ನೀವು. ಹಿಂದಿನ ವ್ಲಾಗಲ್ಲಿ ಚೆಕ್ ಮಾಡ್ರಿ, ಹಿಂದಿನ ವಿಡಿಯೋದಲ್ಲಿ ಚೆಕ್ ಮಾಡ್ರಿ. ಸೊ ಬೇಳೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಅರಿಶಿನ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿನಿ ನೋಡ್ರಿ. ಇಲ್ಲಿ ಉಪ್ಪನ್ನ ನಾನು ಸ್ವಲ್ಪ ಹಾಕೊಂಡಿನಿ. ಯಾಕಪ್ಪ ಅಂತಂದ್ರೆ ಮೆಣಸಿನ್ಕಾಯಿ ಪೇಸ್ಟ್ ರೆಡಿ ಮಾಡಬೇಕಾದ್ರೆ ಆಲ್ರೆಡಿ 1 ಸ್ಪೂನ್ ಹಾಕೊಂಡಿದ್ದೆ. ಸೊ ಹಾಗಾಗಿ ಕಡಿಮೆನ ಉಪ್ಪು ಹಾಕೊಂಡಿನ್ರಿ. ಬೇಕಂತ ಅಂದ್ರೆ ಮತ್ತೆ ನಾವು ಹಾಕೋಬಹುದು. ಜಾಸ್ತಿ ಆದ್ರೆ ತೆಗಿಯಕ್ಕಂತೂ ಅಸಾಧ್ಯ ನೋಡ್ರಿ. ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಟೇಸ್ಟ್ ಮಾಡಿ ಮತ್ತೆ ಬೇಕಿದ್ರೆ ಹಾಕೋಬಹುದು. ಇನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದ್ಸತಿ ಚಂದಾಗ ಬೇಯಿಸ್ಕೊಂಬಿಟ್ರ ಮೆಂತೆ ಪಲ್ಯ ರೆಡಿ ಆಗೈತೆ ನೋಡ್ರಿ. ಇನ್ನು ಇದನ್ನ ಬಿಸಿ ಬಿಸಿ ಚಪಾತಿ ಆಗಿರ್ಬೋದು, ಬಿಸಿ ಬಿಸಿ ರೊಟ್ಟಿ ಇಲ್ಲ ಅನ್ನ. ಬಟ್ ನಮಗೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಹೊಟ್ಟೆ ಉಬ್ಸಿದ್ದು ಬಿಸಿ ಬಿಸಿ ಜೋಳದ ರೊಟ್ಟಿ ಒಳಗೆ ಇದು ಬೆಸ್ಟ್ ಕಾಂಬಿನೇಷನ್ ನೋಡ್ರಿ. ಸೊ ಹೆಂಗಾಗಿದೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಅದಾದ್ಮೇಲೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಫಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಉತ್ತರ ಕರ್ನಾಟಕದ ಹುಡುಗಿಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ನೋಡ್ರಿ. ಸೊ ಈ ಥರ ನೀವೇನಾದರೂ ಒಂದ್ಸತಿನೂ ಟ್ರೈ ಮಾಡಿಲ್ಲ ಅಂತ ಅಂದರೆ ಟ್ರೈ ಮಾಡ್ರಿ. ಆದಷ್ಟು ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ಇದು ಗೊತ್ತದ. ಆಮ್, ಅಂದ್ರೆ ಹೊಸದೇನಲ್ಲ ಈ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಜನರಿಗೆ. ಬಟ್ ಬೇರೆ ಎಲ್ಲಾದರೂ ನೋಡ್ತಾ ಇದ್ರೆ, ಬೇರೆದವ್ರು ಯಾರಾದರೂ ನೋಡ್ತಾ ಇದ್ರೆ ನಿಮ್ಗೆ ಹೊಸದು ಅಂತ ಅನ್ಸಿದ್ರೆ ಫಸ್ಟ್ ಟ್ರೈ ಮಾಡ್ರಿ. ತುಂಬ ಚೆನ್ನಾಗಿರ್ತದೆ, ಟೇಸ್ಟಿ ಆಗಿರ್ತದೆ. ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ತುಂಬ ಅಂದ್ರೆ ತುಂಬ ಸಖತ್ತಿರ್ತದೆ ನೋಡ್ರಿ. ಸೊ ಒಂದ್ಸತಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಹೊಸ ರೆಸಿಪಿ ಜೊತೆಗೆ ನಿಮ್ಮ ಜೊತೆ ಸಿಗ್ತೀನಿ ರೀ. ಥ್ಯಾಂಕ್ ಯು ಗೈಸ್. ಅಲ್ಲಿ ತನಕ ನನ್ನ ವಿಡಿಯೋಸ್ನ ವಾಚ್ ಮಾಡ್ರಿ. ಬಾಯ್.